ಅಭಿಲಾಷ್ ಎಂಜಾಯ್. ಈ ಬೆಟ್ಟ ಹತ್ತಿ ಇಳಿದು ಅಲ್ಲಿ ಕ್ಯಾಂಪ್ ಮಾಡಿ ರಾತ್ರಿ ಚಡ್ಡಿ ಪಡ್ಡಿ ಎಲ್ಲ ನೆಂದೋದ್ರು ಮಲಗ್ಬೇಕು. ಇವತ್ತು ಸ್ಟಾರ್ಟ್ ಮಾಡಿ ಇನ್ನು 5 ನಿಮಿಷ ಆಗಿಲ್ಲ, ಆಗ್ಲೇ ಸುಸ್ತಾತೈತಿ. ಇನ್ನು ಬೆಟ್ಟ ಹತ್ತಳಿ ಹತ್ ನೆನ್ಸ್ಕೊಂಡ್ರೆ ಏರ್ಸಿದ್ದೆಲ್ಲ ಇಳ್ದೋತಲ್ಲ ಅರುಣವ್ರೆ, ಅದು 100 ಮೀಟರ್ಗೆ ಇಳ್ದೋಯ್ತು. ಯಾರು ಮಾತಾಡ್ಸ್ತಾವ್ರು ಸಾಕು. ಸಮಾಚಾರ ಬೆಟ್ಟ ತಿಳಿದ್ಮೇಲೆ ಮಾತ್ರ ಈ ಟಾರ್ಪಲ್ ಹಾಕೊಂಡು ಇದುವರೆ ಹಿಂಸೆ ಆಯ್ತು ವೀಕ್ಷಕ್ಕೆ. ತಲೆಗಿಂತ ವಾರ ಅಂತ ಎಲ್ಲ ಮಳೆ ಅಂತ ಏರ್ಸ್ಕೊಂಡು ಮೈ ಮೇಲೆ ಅದೇ ಇನ್ನೂ ರಿಸ್ಕ್ ಕೊಡಕ್ ಸ್ಟಾರ್ಟ್ ಆಗಿತ್ತು. ಅದನ್ನ ಬಿಚ್ಚಿ ಹಾಕಿದ್ರೆ ನಮ್ಮ ಹುಡುಗರೆಲ್ಲ ಬ್ಯಾಗ್ ಪ್ಯಾಕಿಗೆ ಐಟಮ್ ತುಂಬಿಟ್ಟು ಅದನ್ನ ನನ್ನಿಂದನೇ ಎತ್ತಾಕೋದು. ಅರುಣವ್ರೆ ಬರೀ ನಮ್ ಜೊತೆ ಜಾಯ್ನ್ ಆಗಿದ್ದ ಅನುಭವ ಹೇಗಿದೆ ಇವತ್ತು? ಚೆನ್ನಾಗಿದೆ ಗೌಡ್ರೆ. ಅಷ್ಟೆಲ್ಲ ಏನ್ ನಾನು ಸುಸ್ತಾಗ್ಲಿಲ್ಲ. ಓ ನೀವ್ ಹೇಳದ್ ನೋಡ್ರಿ ಗೌಡ್ರೆ ಇಷ್ಟೊಂದು ವೀಕ್ ಆಗೋರೆ ನಂಗೆ ಕೇಳದೇ ಇರದೆ ಒಳ್ಳೇದು ನಿನ್ನ. ಏನಣ್ಣ ಇದು ಡೈಲಿ ಟ್ರಕ್ಕರ್ ಊರ್ ಬಾಕ್ಲಾಗೈತೆ ಇಲ್ಲಿ ಬಂದು ಇವ್ರು ದಿನ ಎತ್ಕೊಂಡ್ ಜ್ಯೂಸ್ ಮಾಡ್ಕೊಡಿಸ್ತಾವ್ರ ಎಲ್ಲರಿಗೂ. ಹೊಡಿರಿ ಚಪ್ಪಾಳೆ ಇವ್ರಿಗೊಂದು. ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು. ದುಡ್ಡು ಉಳಿಸ್ಕೊಳ್ರಪ್ಪ, ಉಳಿಸ್ಕೊಂಡ್ರೆ ದುಡ್ಡು ಸುಮ್ಮನೆ ಬರಲ್ಲ. ಬರೀ ನಾಟ್ ಓನ್ಲಿ ಮನಿ, ಅದು ನಿಮ್ಮ ಸಮಯ, ನೀವು ಕಳೆದಿರೋದು ಸಮಯ, ಎಫರ್ಟು ಕೆನಾಟ್ ಕಮ್ ಬ್ಯಾಕ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಯಾವತ್ತು ವಾಪಸ್ ಬರದೇ ಇರೋಂಥ ಸಮಯನ ಇನ್ವೆಸ್ಟ್ ಮಾಡಿ ಸಂಪಾದನೆ ಮಾಡಿರ್ತೀರಾ. ಸಾಲ ಕೊಟ್ಟು ಕಳ್ಕೊಬೇಡಿ. ₹1 ದುಡಿಯೋಕ್ಕೂ ಜನ ನೋಡಿ ಇಷ್ಟು ಕಷ್ಟಪಡ್ತಾರೆ. ಹಾಗಾಗಿ ವ್ಯಾಲ್ಯೂ ಮನಿ ಹೇಳ್ತಾರೆ, ದುಡ್ಡು ಬೆಲೆ ಕೊಡ್ಬೇಡಿ ಅಂತ. ವ್ಯಾಲ್ಯೂ ಆರ್ಡರ್. ನಮಸ್ತೆ ಬಂಧುಗಳೇ, ಮಾನ್ಸೂನ್ ಮಹಾರಾಷ್ಟ್ರ ಸೀಸನ್ನ 2ನೇ ಎಪಿಸೋಡ್ಗೆ 3ನೇ ಎಪಿಸೋಡ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಇವತ್ತು ಹೋಗಿ ನೈಟು ಬೆಟ್ಟದ ಮೇಲೆ ಕ್ಯಾಂಪಿಂಗ್ ಮಾಡ್ತೀವಿ. ಎಲ್ಲರೂ ರೆಡಿ ಆಗೋರೆ ಬಾಯ್ಸ್. ಚೆನ್ನಾಗಿತ್ತ ನೆನ್ನೆ ರಾತ್ರಿ? ಸೂಪರ್ ಮಜಾ ಬಂತ? ಹೆಂಗಿತ್ತು ಕತೆ ನೆನ್ನೆ? ನೀವ್ ಹೇಳ್ಬೇಕು ಹೆಂಗಿತ್ತು ಅಂತ. ಚೆನ್ನಾಗಿತ್ತು. ರೆಡಿನಾ? ಮಿಲಿಟರಿ ಮ್ಯಾನ್ ಕಲ್ಯಾಣ ಮಾತ್ರ ಕ್ರೇಜಿ. ಎಲ್ಲ ಹೋಗಿದ್ ಕಡೆ ಎಲ್ಲ ನಿಮ್ ಟೆಂಟ್ ಹಾಕೊಂಡು ಕ್ಯಾಂಪ್ ಮಾಡ್ತಿದ್ರಲ್ಲ ಅಷ್ಟೇ. ಫ್ರೀಡಮ್. ಅಭಿಲಾಷ್ A53 ಕ್ಲೋಸ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವೆರಿ ಕಂಫರ್ಟಬಲ್. ನನಗೆ ಹತ್ರ ಇದ್ದಿದ್ರೆ ಮೊನ್ನೆ ತರಿಸ್ತಿದ್ದೆ. ನೆಕ್ಸ್ಟ್ ಟೈಮ್ ಕ್ವಾಲಿಟಿ ಚೆನ್ನಾಗಿದೆ ಬ್ರೋ. ಅದೇ ಡೆಕ್ಕತ್ಲಾನ್ಗಿಂತ ಕ್ವಾಲಿಟಿ ಕಂಫರ್ಟಬಲ್ ಹೆಂಗಿದೆ ಗೊತ್ತಾ? ಅಯ್ಯೋ ನಾನು ನೆನ್ನೆ ವೇರ್ ಮಾಡಿದ್ದೆ ಚಡ್ಡಿ. ನಾನು ಎಲ್ಲ ಎಪಿಸೋಡ್ ಅಲ್ಲಿ ಅವ್ರನ್ನೇ ವೇರ್ ಮಾಡ್ತಾ ಇರೋದು. A53 ಮೆನ್ಸ್ ಕ್ಲಬ್ದು. ಅಭಿಲಾಷ್ ಮಾತ್ರ ಸೆಕ್ಸಿ ಆಗಿದ್ರಲ್ಲ ಅಭಿಲಾಷ್. ಸನ್ಗ್ಲಾಸ್ ಎಲ್ಲ ಏಜ್ ಆಯ್ತು ನಿಮ್ಮಂಗಿಲ್ಲ. ಇವ್ರು ನೋಡಿ, ಇವ್ರು ಅರುಣ್ ಅಂತ ಕೇಳಂಗೇ ಇಲ್ಲ. ನಮ್ಗೆ ಏಜ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಇವ್ರಿಗಿಂತ ಎಷ್ಟೋ ಸೀನಿಯರ್ ಇದೀವಿ ನಾವು. ಆದ್ರೂ ಹೊಟ್ಟೆ ಇಲ್ಲ ಅರುಣ್ಗೆ. ಎಷ್ಟೋ ಜನ ಕೇಳ್ಬೋದು ಅರುಣ್ ಅಂತಿದ್ರಲ್ಲ ಯಾರು ಅಂತ. ಮೇ ಬಿ ಮರ್ತಿರ್ತಾರೆ, ಆದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಫಸ್ಟ್ ಸಿಂಗಾಪುರ್ ಇಂದ ಬಂದಾಗ ಕೋವಿಡ್ ಆಗಿದ್ದ ಟೈಮ್ ಅಲ್ಲಿ ಹೋಗಿ ಕಾಡಗಲ್ ರೆಸಾರ್ಟ್ ಅಂತ ವಿಡಿಯೋ ಮಾಡಿದ್ದೆ. ಏನು ನಡೀದೇ ಇರೋಂಥ ಜಾಗದಲ್ಲಿ, ಆಗದೇ ಇರೋಂಥ ಜಾಗದಲ್ಲಿ ಸ್ವರ್ಗ ಕಟ್ಟದಂತ ಬಂಗಾರದ ಮನುಷ್ಯ ಅಂತ ಒಂದು ವಿಡಿಯೋ ಮಾಡಿದ್ದೆ. ನೋಡಿ ಅದೇ ಕಟ್ಟಿದ್ದು ಆಕ್ಚುಲಿ ಸ್ವರ್ಗ, ಆಮೇಲೆ ಕನ್ವರ್ಟ್ ಆಗಿದ್ದು ರೆಸಾರ್ಟ್. ಸಿಕ್ಕಾಪಟ್ಟೆ ರಿಚ್ ಔಟ್ ಆಯ್ತು. ನಮ್ ಕಾಲ್ಸ್ ಗಳು ತೆಗಿಯಕಾಯ್ತಲ್ಲ ಗೌಡ್ರೆ ನಿಮ್ ಲಾಗ್ ಆದಾಗ. ಯಾಕಂದ್ರೆ ಅವತ್ತು ಇಷ್ಟೊಂದೆಲ್ಲ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಜಾಸ್ತಿ ಆಗ್ತಿರ್ಲಿಲ್ಲ. ನಾವೇನ್ ಇನ್ಫ್ಲೂಯೆನ್ಸ್ ಮಾಡ್ಬೇಕಂತ ಮಾಡಿದ್ದಿಲ್ಲ. ಒಂದು ಡಾಕ್ಯುಮೆಂಟರಿ ತರ ಒಂದು ವಿಡಿಯೋ. ಅಲ್ಲಿಂದ ಅವ್ರದ್ದು ನಮ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು ಅವ್ರದ್ದು. ಹಂಗಾಗಿ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ಆಮೆಗುಂಡಿ ರೆಸಾರ್ಟ್ ವಿಜಯ್ ಅವರು ಮಾಡಿಸಿದ್ರು, ಅವ್ರದ್ದು ಆಯ್ತು. ಆಮೇಲೆ ಅವ್ರು ನಮ್ಮ ಸಿನಿಮಾ ಪ್ರೊಡ್ಯೂಸೇ ಮಾಡಿದ್ರು. ಅಲ್ಲಿ ಸುಮಾರು ವರ್ಷದಿಂದ ವೆಯ್ಟ್ ಮಾಡ್ಕೊಂಡು ಬಂದಿದ್ರೆ ಇನ್ನೊಂದು 2-3 ತಿಂಗಳೊಳಗೆ ಅಪ್ಡೇಟ್ ಬರುತ್ತೆ. ಈಗ ಹೋಗಿದ ತಕ್ಷಣ ನೆಕ್ಸ್ಟ್ ಅದೇ ಕೆಲಸ ನಮ್ದು. ಜಟ ಯೂಟ್ಯೂಬ್ ಇಂದ ಅಪ್ಡೇಟ್ ಇವತ್ತಿಂದ ಏನು ಅಂತ. ಮಧ್ಯಾಹ್ನ ಊಟ ಮಾಡ್ಕೊಂಡು ನಾವು ಇದು ಹರಿಶ್ಚಂದ್ರ ಗಾಡಲ್ಲಿ ಅದು ಫುಲ್ ಟ್ರಕ್, ಮತ್ತೆ ಅಲ್ಲೇ ಸ್ಟೇ, ಕ್ಯಾಂಪ್ ಸ್ಟೇ. ಏನ್ ಗ್ರೀನರಿ ಆಗಿದೆ ಅರುಣವ್ರೆ. ಬ್ಯೂಟಿಫುಲ್ ಕಲರ್ ನೋಡಿ ಹೇಗಿದೆ ಅಂತ. ಗ್ರೀನ್ ಕಲರೇ ಸೂಪರ್ ಆಗಿದೆ. ಅಯ್ಯೋ party people, let me see you now. Throw your hands up, yeah. We got the good rhymes, we're making the good times. We're taking over your mind and we getting the good vibes. Now you're telling me don't stop the melody. Good times ahead of me, yeah. We got the ನಿಮ್ದು ಅರುಣ್ ಅವ್ರು ಮಹಾರಾಷ್ಟ್ರ ಇದೆ ಫಸ್ಟ್ ಮೊದಲು ಮಾಡಿದ್ರಾ? ಮಹಾರಾಷ್ಟ್ರ ಬಂದಿದ್ದೀನಿ, ಬಟ್ ಈಗ ಮಾನ್ಸೂನ್ ರೈಡ್ ಈ ತರದ್ದೆಲ್ಲ ಟ್ರೆಕ್ಕಿಂಗ್ ಅಂಡ್ ವಾಟರ್ ಫಾಲ್ಸ್ ಇದೆ ಫಸ್ಟ್ ಟೈಮ್ ಹೋಗೋಣ. ಮಹಾರಾಷ್ಟ್ರ ಬಂದಿದ್ದೀನಿ. ನಾವು ಮಹಾರಾಷ್ಟ್ರದ ಮೇಲೆ ಹೋಗಿದೀವಿ ಸ್ಪಿಟಿಗೆಲ್ಲ. ಸ್ಟೇ ಮಾಡಿ ಪರ್ಟಿಕ್ಯುಲರ್ ಮಹಾರಾಷ್ಟ್ರಗೆ ಅಂತ ಬಂದಿರ್ಲಿಲ್ಲ. ಸ್ಟೇಟ್ ಅಲ್ಲಿ ಒಂದೊಂದು ಅದ್ಭುತ ಇದೆ ಖಂಡಿತವಾಗಿ. ಬಟ್ ಫಸ್ಟ್ ನಮ್ ದೇಶದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಕ್ ಪ್ರಯತ್ನ ಮಾಡ್ಬೇಕು ನಾವು. ನೋಡಿ ಬೆಟ್ಟನೇ ಕವರ್ ಆಗ್ಬಿಟ್ಟಿದೆ ಮಂಜಲ್ಲಿ ಇಲ್ಲಿ. ಓಹ್ ಏನ್ ಬಲೆ ಹಾಕೋರಲ್ಲ ರಾಕಿಗೆ? ಬೀಳ್ಬಾರ್ದು ಕಲ್ಗಳು ರೋಡ್ಗೆ. ಒಂದೊಂದೇ ಬೀಳ್ತಾ ಇರ್ತಾವಲ್ಲ. ಟನಲ್ ಸರ್ರೆ ಟನಲ್ ಬಂಡೆನೆ ಕೊರ್ದು ಮಾಡಿರೋದು. ಇಲ್ಲಿ ನೋಡಿ ಕೊಟ್ರೆ ಅಯ್ಯೋ ಇದೇ ಸ್ವರ್ಗ, ಇದೇ ಖುಷಿ. ಕಣ್ಣಲ್ಲಿ ನೋಡಿದವ್ರೆ ಸ್ವರ್ಗ. ನಾವೇ ಪುಣ್ಯವಂತ್ರಿ ಅಣ್ಣ ಇವತ್ತು. ಒಳ್ಳೆ ಇದಕ್ಕೆ ಹೋದಂಗೆ ಆಯ್ತಾ ಇದೆ ಲಡಾಖಿಗೆ. ಸೇಮ್ ಇದೇ ತರ ಇರುತ್ತೆ. ಅಲ್ಲಿ ನೋಡಿ ಮೇಲೆ ಹೆಂಗ್ ಬಲೆ ಹಾಕಿಟ್ಟವ್ರೆ, ಬೀಳ್ತವೆ ಅಂತ ಕಲ್ಲು. ಗಾಡಿ ವಾಶ್ ಮಾಡ್ಬಿಡೋಣ. ಮಹಾರಾಷ್ಟ್ರ ಬಂದ್ರೆ ಫ್ರೀ ಕಾರ್ ವಾಶ್. ಅಭಿಲಾಷ್ ಎಂಜಾಯ್. yeah. We got the good rhymes, we're making the good times. We're taking over your mind and we getting the good vibes. Now you're telling me don't stop the melody. Good times ahead of me, yeah. ಈಗ
ಹರಿಶ್ಚಂದ್ರ ಘಾಟ್ಗೆ ನೈಟ್ ಕ್ಯಾಂಪ್ ಹಾಕಕ್ ಹೋಗ್ತಾ ಇದೀವಿ. ಇಲ್ಲಿಂದ ಇಲ್ಲೇ ಹೋದ್ರೆ ಬರೀ 26 ಕಿಲೋಮೀಟರ್ ಅಲ್ಲೇ ಕಾಣುತ್ತೆ ಹರಿಶ್ಚಂದ್ರ ಘಾಟ್ ಆ ಕಡೆ. ಆದ್ರೆ ಇಲ್ಲಿ ರೋಡ್ ಇಲ್ದಿರೋ ಕಾರಣ ಈಗ ಬಳಸ್ಕೊಂಡು 103 ಕಿಲೋಮೀಟರ್ ದೂರದಲ್ಲಿ ಬಳಸ್ಕೊಂಡು ಹೋಗ್ಬೇಕು. ಕಾಡ್ಗಲ್ ರೋಡ್ ನೋಡಿ ಇಲ್ಲಿ ಇಳಿದು ಎಲ್ಲಿ ಹೋಯ್ತವ್ರಿ. ಮಹಾರಾಷ್ಟ್ರದಲ್ಲಿ ಮಾತ್ರ ಒಳ್ಳೊಳ್ಳೆ ಲೊಕೇಶನ್ಸ್. ಇದು ಕಾಡು ಯಾರೋ ತೋಟ ಮಾಡಿ ಇಟ್ಕೊಂಡವ್ರೆ ಅನ್ನಂಗ್ ಕಾಣಿಸುತ್ತೆ. ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ಇದು ಜಾಗ, ಎಷ್ಟು ಚೆನ್ನಾಗಿದೆ ಅಂತೀರಾ. ಆ ಕಡೆ ಯಾರೋ ಕಲ್ನೆಲ್ಲ ಗುಡ್ಡೆ ಹಾಕಿ ಜೋಡಿಸಿ ಗದ್ದೆ ಬೆಳೆದವ್ರೇನೋ ಅನ್ನಂಗ್ ಕಾಣುತ್ತೆ. ಇಲ್ಲಿ ಯಾರ್ದು ಸ್ವಂತ ಪ್ರಾಪರ್ಟಿ ಅಲ್ಲ ಇದು, ಹಂಗೆ ಕಾಡು ಮೇಡಿದು. ಎಷ್ಟು ನೀಟಾಗಿ ಅರೇಂಜ್ ಮಾಡೋರೆ ಅನ್ನಂಗ್ ಕಾಣುತ್ತೆ ನೋಡಿ. ನೀರ್ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಈಗಿನೂ ಬಿಸಿಲಿತ್ತು, ರಪ್ಪಂತ ಬಿತ್ತು ಫಾಗು, ಕಣ್ಣೆ ಕಾಣಿಸ್ತಾ ಇಲ್ಲ. ಈ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ವಾಟರ್ ಬೀಳ್ತಿತ್ತಲ್ಲ ಅದೇ ಜಾಗ ಇದು. ನೀರು ಈಗ ಏನು ಕಾಣಿಸ್ತಾನೆ ಇಲ್ಲ. ಇಂಥ ಜಾಗದಲ್ಲಿ ಆಕ್ಸಿಡೆಂಟ್ಸ್ ಆಗೋದು. ಸೇಮ್ ನಾವು ಸ್ಪಿಟಿಗೆ ಹೋಗಿದ್ವಲ್ಲ ಅದೇ ಫೀಲ್ ಬರ್ತಾ ಇರೋದು ಇಲ್ಲಿ. ಸ್ಪಿಟಿ ಇನ್ನೂ ಒಂದ್ ಸ್ವಲ್ಪ ಟೈಟ್ ಇದೆ ರೋಡು. ಜೋಳ ತಿನ್ನಾನ ಖರ್ಜೂರ ತಿನ್ನಾನ ಇಲ್ಲಿ ಹೇಳ್ತಾವ್ರೆ. ಸೆಪ್ಟೆಂಬರ್ ಎಂಡ್ವರೆಗೂ ಇರುತ್ತಂತ ಹಿಂಗೆ ವೆದರ್. ಆಮೇಲೆ ಬಿಸಿಲಂತೆ. ಆಮೇಲೆ ಏನಿಲ್ಲ, ನಾರ್ಮಲ್ ಎಲ್ಲಿ ನೋಡಿದ್ರು ಬೆಟ್ಟ, ಗ್ರೀನರಿ ಏನು ಇರಲ್ಲ ಅಂತ ಹೇಳ್ತಾರೆ. ಜೋಳ ಏನು ಉಳಿಯೆಲ್ಲ ಹಾಕುತ್ತ ಚೆನ್ನಾಗಿ ನೀವು ಹೆಂಗ್ ಕೊಡ್ತಾನೆ ಇದೆ ರೊಟ್ಟಿ ತರ ನಮ್ಗೆ ಪಲ್ಯ ಕಂಚ್ಕೊತೀನಿ ಅನ್ನಂಗೆ. ಚಳಿಗೆ ಏನ್ ತಿಂದು ಚೆನ್ನಾಗಿರುತ್ತೆ. ಒಟ್ನ ಬಿಸಿ ಇರ್ಬೇಕಷ್ಟೆ. ಹಸಿರು ಬಣ್ಣ ಇಷ್ಟು ಚೆನ್ನಾಗಿರುತ್ತಾ. ಗೌರ್ಮೆಂಟ್ ಪ್ರಾಪರ್ಟಿನೋ ಇಲ್ಲ ಎಲ್ಲ ಲೋಕಲ್ ಅವ್ರದ್ದು ಇಲ್ಲಿ ಇದು ಒಂದು ಅರ್ಥ ಆಯ್ತಿಲ್ಲಪ್ಪ. ಇಷ್ಟು ದಿನಕ್ಕೆ ಇವತ್ತು ಡ್ರೋನ್ ಆರಿಸ್ತಾ ಇದೀವಿ ನೋಡಿ. ಆರಿಸಿದಿರಾ ಅನಿಲ್? ಮೊದಲು ಗಾಳಿ ಜಾಸ್ತಿ ಇದೆಯಾ ಅಂತ ಅನಿಲ್ ಇನ್ನೊಂದು ಗೊತ್ತಿಲ್ವಲ್ಲ, ಇಡೀ ಇಂಡಿಯಾದಲ್ಲೇ 65 ಡ್ರೋನ್ ಏನೋ ಮೋದಿ ಅವ್ರ ಕಡೆಯಿಂದ ಕೊಟ್ಟಿದ್ರು ರೈತರಿಗೆ. ಅದ್ರಲ್ಲಿ ಇವರು ಒಬ್ರು ಪಡ್ಕೊಂಡಿರೋದು, ಇವ್ರ ವೈಫು. ದೊಡ್ಡ ಡ್ರೋನು ಇದಲ್ಲ, ಇದು ಅನ್ಕೊಬಿಟ್ಟಿರ ಜಮೀನ್ ಕೊಡಿ ಅಂತದ್ದು. ಆಲ್ಮೋಸ್ಟ್ ಇದ್ರ ಗಾಡಿ ಅರ್ಧ ಇರುತ್ತೆ ಅಂತ ಡ್ರೋನು. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಆಟೋ ಬೇರೆ ಕೊಟ್ಟವ್ರೆ. ಹಂಗಾಗಿ ಅದ್ರದೇ ಪೈಲಟ್ ಲೈಸೆನ್ಸ್ ಇದೆ ಇವ್ರ ಹತ್ರ. ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ, ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ, ಕರಗುತ್ತ ಧರೆಗೆ ಇಳಿಯುವುದು, ಹರಿಯುತ್ತ ಕಡಲ ಬೆರೆವುದು, ನಮ್ಮಿ ಬಾಳಿನ ಬಗೆಯಿದು. ಇಲ್ಲಿ ಕುತ್ಕೊಂಡು ಒಳ್ಳೆ ವಿಡಿಯೋ ಗೇಮ್ ಮಾಡ್ದಂಗೆ ಆಡ್ತಾವ್ರೆ ಡ್ರೋನ್ ಇಟ್ಕೊಂಡು. ಅದು ಯಾವ್ದೋ ಮೂಲೆಯಲ್ಲಿ ಎಲ್ಲೆಲ್ಲೋ ಭತ್ತ ಗಿತ್ತ ಎಲ್ಲ ಏನೇನೋ ನೆಡ್ತಾವ್ರೆ. ಅವ್ರ ಸಂಧಿ ಎಲ್ಲ ಓಡಿಸ್ತವ್ರೆ ಡ್ರೋನ್. ಸೌದೆ ಹೊರ ಕಲ್ಚರ್ ಇನ್ನೂ ಇದೆಯಲ್ಲ ಇಲ್ಲಿ. ಏನ್ ಚೆನ್ನಾಗಿ ಸೌದೆ ಹೊರ್ತಾವ್ರೆ ನೋಡಿ. ಎಷ್ಟು ವಯಸ್ಸಾಗಿದೆ ಇವ್ರಿಗೆ. ತೀನೋ ಶೇರ್ ಕರ್ದೋ ತೀನೋ. ಅಯ್ಯೋ ಏನೇನು ವಾಟರ್ ಫಾಲ್ಸ್ಗಳಿವು ಬೆಟ್ಟದ ಮೇಲೆ. ನೋಡೋರೆ ನಮಗೆ ನೋಡಿ ಸೆಟ್ ಆಗಿ ಹೋಗ್ಬಿಡ್ತು ಆಕ್ಚುಲಿ. ಸಾಕೋಗ್ಬಿಟ್ರು ಅನ್ನಂಗೆ. ಆದ್ರೆ ಫಸ್ಟ್ ಟೈಮ್ ಏನಾದ್ರು ಡೈರೆಕ್ಟ್ ಆಗಿ ಇಲ್ಲಿ ಬಂದಿದ್ರೆ ಭಾರಿ ಖುಷಿ ಪಟ್ಟಿರು ಅಂತ. ಅರ್ಥ ಆಗಿದ್ದೇನು ಅಂದ್ರೆ, ಏನ್ ಸ್ವರ್ಗ, ಜನ ಇಲ್ಲಿ ಇದಾರಲ್ಲ ಹಿಂಗೆ ಸ್ವರ್ಗದಂಗೆ ಬದುಕ್ತವ್ರಲ್ಲ ಸ್ವರ್ಗದಲ್ಲಿ ಅಂತ ಅನ್ಸೋದು. ಅವ್ರ ಪಾಪ ಅವ್ರು ಕಷ್ಟ ಪಡ್ಕೊಂಡ್ ಬದುಕ್ತಾರ. ಅವ್ರಿಗೆಲ್ಲ ಇವೆಲ್ಲ ಬೇಕಾಗೇ ಇಲ್ಲ. ಜೀವನ ಮಾಡಕ್ ದುಡ್ಡು ಸಿಕ್ಕರು ಸಾಕು. ಇಲ್ಲಿ ಏನೇನ್ ನೋಡಿದ್ವಿ, ಹಳ್ಳದಲ್ಲಿ ಬಟ್ಟೆ ಹೋಗಿ ನೋಡುದು. ಪಾಪ ವಯಸ್ಸಾದವ್ರು 3 ಜನ ನೋಡಿದ್ರು. ಚೂರು ಏನಾರು ಕೈ ಸಿಕ್ಕು ಏನೋ ಖುಷಿ ಅವ್ರಿಗೆ. ಇವೆಲ್ಲ ಏನು ಖುಷಿ ಕೊಡ್ತಾ ಇಲ್ಲ ಅವ್ರಿಗೆ. ಅವ್ರ ಬದುಕಿಗೆ ಏನಾರು ಸಿಕ್ಕಿದ್ರು ಸಾಕು, ಅದೇ ಖುಷಿ. ಅದು ಹೇಳ್ತಿರಲ್ಲ, ದುಡ್ಡಿಲ್ಲ ಅಂದ್ರೆ ಮನುಷ್ಯನಿಗೆ ನರಕ ಇಲ್ಲೇ ನೋಡೋದು ಅಂತ ಹೇಳ್ತಾರಲ್ಲ ಅವ್ರು. ದುಡ್ಡಿಲ್ಲ ಅಂದ್ರೆ ಮನುಷ್ಯನ್ಗೆ ಯಪ್ಪ. ನಮ್ಗೆ ಅನಿಸ್ತಾ ಇಲ್ವಾ ಇನ್ನೊಂದು 3 ದಿನ ಇದ್ರೆ ನಾವೇ ಸಾಕು ನಡೀರಿ ಎತ್ಲ ಹೋಗೋಣ. ಮೊದಲನೇ ದಿನ ಬಂದು ಲೊಕೇಶನ್ ಚೇಂಜ್, ರೈಟ್ ಗೋವಾಗ ಹೋಗೋಣ. ಹೆಂಗಂತೀರಾ? 10 ದಿವಸ ಪ್ಲಾನ್ ಅಲ್ಲಿ ಕಟ್ ಮಾಡ್ಬಿಟ್ಟು 5 ದಿವಸ 6 ದಿವಸ ಇಲ್ಲಿ ಮಾಡಿ 3 ದಿವಸ ಗೋವಾ ಮಾಡಿ ಮಾಡ್ಬಿಡು. ನೋಡ್ರಿ ಈ ಟ್ರಿಪ್ ಗೋವಾಗ ಏನಾದ್ರು ಮಾಡಿದ್ರೆ ನಮ್ಗೋಸ್ಕರ ಅಲ್ಲ, ಇದು ಸ್ವಾರ್ಥ ಅಲ್ಲ. ನಮ್ ಯಾವ್ದೇ ಭಾವನೆ ಇಲ್ಲ. ಅನಿಲ್ಗೋಸ್ಕರ ತ್ಯಾಗ, ಅನಿಲ್ಗೋಸ್ಕರ ಮಹಾರಾಷ್ಟ್ರದ ಟ್ರಿಪ್ ತ್ಯಾಗ ಮಾಡಿ ಗೋವಾ ತರ್ಸೋದು. ನೀರಿನ ಸೋರ್ಸ್ ಚೆನ್ನಾಗಿದೆ ಅವ್ರದ್ದು. ಎಲ್ಲ ಕಡೆ ಭತ್ತ ನಾಟಿ ಮಾಡೋರು. ಇನ್ನು 2 ತಿಂಗಳು ಹಿಂಗೆ ಇರುತ್ತಂತೆ ವಾತಾವರಣ. ಬೇಸಿಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ರವ ಬಿಸಿಲಂತ ತಡ್ಕೊಳಕ್ಕಾಗಲ್ಲ. ಇಲ್ಲಿ ಶಕೆನೇ ಇಲ್ಲ ಫಸ್ಟ್ ಆಫ್ ಆಲ್. ನಮ್ಗೆ ಹೇಳ್ಬೇಕು ಅಂದ್ರೆ ಈ ತಂಡಿಲಿ ಹೋಯ್ತಾ ಇದೀವಿ. ನಮ್ ಕಡೆ ಈ ತರದ ಮಳೆ ಬಂತು ಅಂದ್ರೆ ಫುಲ್ ಕೋಲ್ಡ್ ಫೀಲ್ ಆಗುತ್ತೆ. ಶಕೆನೂ ಇಲ್ಲ, ಕೋಲ್ಡು ಇಲ್ಲ, ನಾರ್ಮಲ್ ಟೆಂಪರೇಚರ್. ಕ್ಯಾಂಪಿಂಗ್ ಸ್ಪಾಟ್ಗೆ ಇನ್ನ ಹಬ್ಬ ಅಂದ್ರೆ 3 ಕಿಲೋಮೀಟರ್ ಇದೆ ಅಷ್ಟೇ. ಕೈಲಾಸ ಪರ್ವತ ಇಲ್ಲೇ ಇದೆ ನೋಡಿ ಮಹಾರಾಷ್ಟ್ರದಲ್ಲಿ. ವಾ ಹೆಂಗ್ರಪ್ಪ ಇದು. ಅಲ್ಲಿ ಸಣ್ಣ ದೊಡ್ಡ ಸಿಮೆಂಟ್ ಸುಣ್ಣ ತಗೊಂಡು ಸ್ಲೇಟ್ ಮೇಲೆ ಎಳ್ದಂಗೈತಿ ಗೆರೆ. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ. ನಿಲ್ಸೋಣ 2 ನಿಮಿಷ ಇಳಿದೇ ಬಿಡೋಣ. ನೆನಪಿನ ಹೂಗಳ ಬೀಸಣಿಗೆ ನೀ ಬರುವ ದಾರಿಯಲಿ. ಅಯ್ಯೋ ಲೆಕ್ಕ ಏನು? ಆಕಾಶದಲ್ಲಿ ನಕ್ಷತ್ರ ಎಣ್ಸಕ್ಕಾಗುತ್ತಾ? ತಲೆ ಕೂದಲು ಎಣ್ಸಕ್ಕಾಗುತ್ತಾ? ಹಂಗೆ ಫಾನ್ಸ್ ಎಣ್ಸಕ್ಕಾಗುತ್ತಾ? ಇಲ್ಲಿ ಇವತ್ತು ನೈಟು ಮಾತ್ರ ಸರಿಯಾದ ಕ್ಯಾಂಪ್ ಮಾಡ್ತೀವಿ ಈ ಜಾಗದಲ್ಲಿ. ವೇಟ್ ಮಾಡಿ ನೋಡಿ. ಫಾಲ್ಸ್ ನೋಡ್ಬೋದು. ಕೆಳಗ್ ನೀರ್ ಬೀಳ್ತಾನೆ ಇಲ್ಲ, ಹಂಗೆ ಆಕಾಶಕ್ಕೆ ಹೋಯ್ತಾವೆ.
ಗ್ರಾವಿಟಿಗಿಂತ ಜಾಸ್ತಿ ಸ್ಟ್ರೆಂತ್ ಗಾಳಿಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ. ಈಗ ಊಟ ಮಾಡ್ಬಿಡೋಣ. ಇದೇ ಡಾಬಾ, ಇಲ್ಲೇ ಡಾಬಾದಲ್ಲಿ ಊಟ ನಮ್ಗೆ. ಈಗ ಆದ್ಮೇಲೆ ಇವತ್ತು ನೈಟ್ ಹೋಗಿ ಬೆಟ್ಟ ಹತ್ತಿ ಇಳಿದು ಆ ಕಡೆ ಹೋಗಿ ಕ್ಯಾಂಪ್ ಮಾಡೋದು. ಕ್ರೇಜಿ ಕ್ಯಾಂಪ್. ಪ್ಲೇಟ್ ನೈ ಭಯ್ಯ, ಇದು ಮಿಕ್ಚರ್ಗೆ ಹಾಕಿ ಬೆಳಗಿನ ಟೀಗೆ ಕಡ್ಲೆಪುರಿ ಇವರು ಎಲ್ಲ ನಮ್ಮ ಹತ್ರ ನೋಡಿ ಕಾಕ್ರೆ ಅದನ್ನೇ ಒಂದು ಡಿಶ್ ನೋಡಿ. ಫುಲ್ ಪ್ಯಾಕ್ ಮಾಡೋದು ಉತ್ತಮ. ಈಗ ಮೈನ ಒಳ್ಳಬಿಡುತ್ತೆ. ಬೇಕು. ಓ ಫುಲ್ ಮಿಕ್ಸ್ಚರ್ದೆ ಪಲ್ಯ. ಆದ್ರೂ ಚೆನ್ನಾಗಿದೆ. ಐ ಕಾಂಟ್ ಬಿಲೀವ್ ಮಿಕ್ಸ್ಚರಲ್ಲೂ ಪಲ್ಯ ಮಾಡ್ಬೋದು ಅಂತ. ಅಂದ್ರೆ ಪಟ್ಟಂತ ಮಾಡ ಅಂತ ಅಡುಗೆ ಕಂಡಿಟ್ಕೊಂಡವ್ರು. ನಮ್ದು ಅಷ್ಟಕ್ಕೂ ಶುರು ಆಯ್ತು. ಮತ್ತೆ ನಾವು ಟ್ರೆಕ್ಕಿಂಗ್ ಇಲ್ಲ ಅಂತ ಬೆಳಗ್ಗೆ ಹೇಳಿದ್ವಿ. ಬಟ್ ಇದು ಟ್ರೆಕ್ ಇದೆ. ಈ ಬೆಟ್ಟ ಹತ್ತಿ ಇಳಿದು 2.5 ಗಂಟೆ ಜರ್ನಿ ನಮ್ಗೆ. ಈಗ ಬೆಟ್ಟ ಹತ್ತಕ್ಕೀಗ ಈ ಬೆಟ್ಟ ಹತ್ತಿ ಇಳಿದು ಅಲ್ಲಿ ಕ್ಯಾಂಪ್ ಮಾಡಿ ರಾತ್ರಿ ಚಡ್ಡಿ ಪಡ್ಡಿ ಎಲ್ಲ ನೆಂದೋದ್ರು ಮಲಗ್ಬೇಕು. ಇವತ್ತು ಮಳೆ ಸಿಕ್ಕಾಪಟ್ಟೆ ಏನೋ ಮುಗಿಸ್ಕೊ ಬರ್ತಾ ಇರೋದು. ಇವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಸಾಕು ಸಾಕು ಅನಿಸ್ತಾ ಇದ್ರೆ ನಾಳೆ ನಮಗೂ ಹಿಂಗೆ ಇರುತ್ತೆ ಮುಖ. ಇದು ಹತ್ತಿಳಿಬೇಕು. ಈಗ ಸ್ಟಾರ್ಟ್ ಮಾಡಿ ಇನ್ನು 5 ನಿಮಿಷ ಆಗಿಲ್ಲ, ಆಗ್ಲೇ ಸುಸ್ತಾತೈತಿ. ಇನ್ನು ಬೆಟ್ಟ ಹತ್ತಳಿ ಅದ್ ನೆನ್ಸ್ಕೊಂಡ್ರೆ ಏರ್ಸಿದ್ದೆಲ್ಲ ಇಳ್ದೋಯ್ತು. ಇವ್ರೆ ಹತ್ತದ ಹೆಂಗಪ್ಪ. ಅಲ್ಲ, ನಿನ್ನ ಮನಸ್ಸಿನ ಮಾತು ಕೇಳ್ಬೇಡ. ಮೈಂಡ್ ನಿನ್ನ ಟ್ರಿಕ್ ಮಾಡ್ತಾ ಇದೆ. ಜಸ್ಟ್ ಟಾರ್ಗೆಟ್. ನನ್ನ ಗೋಲ್ ಇರೋದು ಇಲ್ಲಿಂದ 100 ಮೀಟರ್. ಅದ್ ಮುಗಿಸಿದ್ರು ಮುಗೀತು. ಅಲ್ಲಿ 100 ಮೀಟರ್ ಮುಗಿಸಿದ್ಮೇಲೆ ಮತ್ತೆ 100 ಮೀಟರ್ ಹಿಂಗೆ ಟಾರ್ಗೆಟ್ ಮಾಡ್ಕೊಂಡು ಟ್ರೈನ್ನೇ ಮ್ಯಾನಿಪುಲೇಟ್ ಮಾಡಿ ಮೂವ್ ಆಗ್ಬೇಕು. ಸದ್ಯ ಯಾರು ಮಾತಾಡ್ತಿದ್ರು ಸಾಕು. ಸಮಾಚಾರ ಬೆಟ್ಟ ತಿಳಿದ್ಮೇಲೆ ಮಾತಾಡ. ಈ ಟಾರ್ಪಲ್ ಹಾಕೊಂಡು 2.5 ನಿಮಿಷ ಆಯ್ತು ವೀಕ್ಷಕ್ಕೆ. ಅಲ್ಲ, ಮಳೆ ಬಂದ್ರೆ ಹಾಕಕ್ಕಾಗಲ್ಲ. 15 ನಿಮಿಷ ಏರ್ಸಿದ್ದೆಲ್ಲ ಹೇಳ್ದೋತಲ್ಲ ಅರುಣವ್ರೆ. ಅದು 100 ಮೀಟರ್ಗೆ ಹೇಳ್ದೋಯ್ತು. ತಲೆಗಿಂತ ವಾರ ಅಂತ ಎಲ್ಲ ಮಳೆ ಅಂತ ಏರ್ಸ್ಕೊಂಡು ಮೈ ಮೇಲೆ ಅದೇ ಇನ್ನೂ ರಿಸ್ಕ್ ಕೊಡಕ್ ಸ್ಟಾರ್ಟ್ ಆಗಿತ್ತು. ಚಡ್ಡಿ ಒಳಗೆಲ್ಲ ನೀರ್ ಕಿತ್ಕೊತಾ ಇತ್ತು. ಅದನ್ನ ಬಿಚ್ಚ ಹಾಕಿದ್ರೆ ನಮ್ಮ ಹುಡುಗರೆಲ್ಲ ಬ್ಯಾಗ್ ಪ್ಯಾಕಿಗೆ ಐಟಮ್ ತುಂಬಿಟ್ಟು ಅದನ್ನ ನನ್ನಿಂದನೇ ಎತ್ತಾಕೊಂಡು ಬರ್ರೋ ಆಫೀಸಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಬರ್ರೋ ಅಂತ ಇದ್ದೆ. ಇವತ್ತಿನ ಸಿಚುವೇಶನ್ ನೋಡಿದ್ರೆ ಬರ್ಬೇಡಿ ಕಂಡ್ರು ಮಾತ್ಕಟ್ಕೊಂಡಿಲ್ಲಿ ಬರ್ಬೇಡಿ. IT ಆಫೀಸರ್ಸ್ AC ಹಾಕೊಂಡು ಆರಾಮಾಗಿ ಕೂತಿದ್ರು. ಬಟ್ ಹತ್ತಿದ್ಮೇಲೆ ನೋಡೋಣ ಇದು ಖುಷಿ ಹೆಂಗಿರುತ್ತೆ ಅಂತ. ಆಲ್ಮೋಸ್ಟ್ ಬೆಟ್ಟದ ತುದಿಲಿ ಇದೀವಿ. ಇನ್ನೇನು ಹತ್ಬಿಟ್ಟು ಬೆಟ್ಟನ ಏನ್ ಹೇಳ್ತಿದ್ದೀರಾ ಅಭಿಲಾಷ? ತಮಾಷೆ ಮಾಡ್ಬೇಡಿ. ಓ, ಇದು ಜೀವನದ ಪಾಠನ ನಾವು ಕಲಿತಾ ಇರೋದು. 40 ವರ್ಷ ಅಲ್ವಾ ಇದೇ ಪಾಠ ನಾವು ಇವಾಗ ಹೇಳ್ತಾ ಇದೀವಿ. ನಾವು 20 ವರ್ಷದವ್ರು ಹೆಂಗಿರ್ತೀವಿ. ಅರುಣವ್ರೆ ಬರೀ ನಮ್ ಜೊತೆ ಜಾಯ್ನ್ ಆಗಿದ್ದ ಅನುಭವ ಹೇಗಿದೆ ಇವತ್ತು? ಚೆನ್ನಾಗಿದೆ ಗೌಡ್ರೆ. ಇನ್ನು ಅಷ್ಟೆಲ್ಲ ಏನ್ ನಾನು ಸುಸ್ತಾಗ್ಲಿಲ್ಲ. ರೆಸಾರ್ಟ್ ಅಲ್ಲಿ ರೆಗ್ಯುಲರ್ ವಾಕಿಂಗ್ ಅಲ್ಲಿ ಇರ್ತೀನಲ್ಲ. ನಾನು ಒಂದು 8 ಕಿಲೋಮೀಟರ್ ಈಸಿಯಾಗಿ ವಾಕ್ ಆಗ್ತಾ. ಓ, ನೀವ್ ಹೇಳದ್ ನೋಡ್ರಿ ಗೌಡ್ರೆ ಇಷ್ಟೊಂದು ವೀಕ್ ಆಗೋರೆ ನಂಗೆ ಕೇಳದೇ ಇರದೆ ಒಳ್ಳೆ ನಿನ್ನ. Yeah. Party people, let me see you now. ಈ ದುಸ್ಸಾಹಸ ಅಭಿಲಾಷ್, ಇದು ಬರೀ ಸಾಹಸ ಅಲ್ಲ. ಇದು ಏನಣ್ಣ, ಇದು ಡೈಲಿ ಟ್ರಕ್ಕರ್. ಊರ್ ಬಾಕ್ಲಾಗೈತೆ ನಮ್ಗೆ ಇಲ್ಲಿ ಬಂದು. ಇವ್ರು ದಿನ ಎತ್ಕೊಂಡ್ ಜ್ಯೂಸ್ ಮಾಡ್ಕೊಡಿಸ್ತಾವ್ರು ಎಲ್ಲರಿಗೂ. ಹೊಡಿರಿ ಚಪ್ಪಾಳೆ ಇವ್ರಿಗೊಂದು. ಇಷ್ಟಕ್ಕೂ ಅರ್ಧೋಯ್ತಲ್ಲ ನಮಗೆ. ದುಡ್ಡು ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು. ದುಡ್ಡು ಉಳಿಸ್ಕೊಳ್ರಪ್ಪ, ಉಳಿಸ್ಕೊಳ್ರೆ. ದುಡ್ಡು ಸುಮ್ಮನೆ ಬರಲ್ಲ. ಬರೀ ನಾಟ್ ಓನ್ಲಿ ಮನಿ, ಅದು ನಿಮ್ಮ ಸಮಯ. ನೀವು ಕಳೆದಿರೋದು ಸಮಯ, ಎಫರ್ಟು ಕೆನಾಟ್ ಕಮ್ ಬ್ಯಾಕ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಯಾವತ್ತೂ ವಾಪಸ್ ಬರದೇ ಇರೋಂಥ ಸಮಯನ ಇನ್ವೆಸ್ಟ್ ಮಾಡಿ ಸಂಪಾದನೆ ಮಾಡಿರ್ತೀರಾ. ಸಾಲ ಕೊಟ್ಟು ಕಳ್ಕೊಬೇಡಿ. ₹1 ದುಡಿಯೋಕ್ಕೂ ಜೀವನ ಜನ ನೋಡಿ ಎಷ್ಟು ಕಷ್ಟ ಪಡ್ತಾರೆ. ಹಾಗಾಗಿ ವ್ಯಾಲ್ಯೂ ಮನಿ ಹೇಳ್ತಾರೆ, ದುಡ್ಡು ಬೆಲೆ ಕೊಡ್ಬೇಡಿ ಅಂತ. ವ್ಯಾಲ್ಯೂ ಆರ್ಡ್ ಅನ್ನು ಅದು ಸುಮ್ಮನೆ ಬರಲ್ಲ. ನಿಯತ್ತಿನ ದುಡ್ಡು ಶ್ರಮದ ಮುಖಾಂತರನೇ ಬರೋದು. ನಡೀರಿ ಅರುಣವ್ರೆ, ಮತ್ತೆ ಏರ್ಸ್ಕೊಂಡು ಟಾರ್ಪಲ್ಲ. ಯಾಕಂದ್ರೆ ಮಳೆ ನೋಡಿ ಇಲ್ಲಿ ಎಲ್ಲಿ ಇಳಿಯೋಣ ಎಲ್ಲಿ ಬಿಡೋಣ. ಅಯ್ಯೋ ದೇವ್ರೆ, ತಲೆ ಬಗ್ಗಿಸ್ಕೊಳ್ಳೋಣ ಹೋಯ್ತಾ ಇರೋದೆ. ಇಲ್ಲೇನು ತಲೆ ಎತ್ತಂಗಿಲ್ಲ ನಾವು. ಆಗಲೇ ನಾವು ಬಂದಿರೋದೇನು 3 ಕಿಲೋಮೀಟರ್ ಬಂದಿದ್ದೀವಿ. ಇನ್ನೂ ಎಷ್ಟು ಕಿಲೋಮೀಟರ್ ನಡಿಬೇಕು ಗೊತ್ತಿಲ್ಲ. ಹೋಯ್ತಾ ಇದ್ದೀವಿ ಹರಿಶ್ಚಂದ್ರ ಗಡ್ಗೆ. ಇದು ಮುಗಿಯೋದ್ರೊಳಗೆ ಎಲ್ಲಿ ಹರಿಶ್ಚಂದ್ರ ಘಾಟ್ಗೆ ಹೋಯ್ತೀವಿ ಅಂತ ಗೊತ್ತಿಲ್ಲ. ನೋಡಿ ಜಲಪಾತ ದೂರದಿಂದ ಅಲ್ಲಿ ಕೆಳಗಿಳಿದಾಗ ತೋರಿಸಿದ್ದಲ್ಲ ಬೆಟ್ಟದ ಮೇಲೆ. ನೋಡಿ ಜಲಪಾತ ಸಿಂಹಸೊಣದಲ್ಲಿ ಗೀಚವ್ರೆ ಅಂತ. ಆ ಸಿಂಹಸೊಣದ ಗೀಚದ ಹತ್ರಕ್ಕೆ ಹೋಯ್ತಾ ಇರೋದು. ಈಗ ಆ ಸದ್ಯ ಅವರು ನಮ್ಮ ಕೆಳಗೆ ಅಲ್ಲೇ ಹತ್ಬೇಕು ಅಂತ ಹೇಳಲಿಲ್ಲ, ಅದೇ ಜಾಗ ಹೋಯ್ತಿರೋದು ಅಂತ ಎದುರೋಗ್ಬಿಡ್ತಿದ್ದು. ಈಗ ನಡೀರಿ ಅಂತ ಕರ್ಕೊಂಬಂದು ಬಿಟ್ಟಿದ್ಕೆ ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ ಎಲ್ಲ. ಎಕ್ಸ್ಪೋಸ್. ಆಶ್ಚರ್ಯ ಏನು ಗೊತ್ತಾ, 6 ತಿಂಗಳು ಮಗು ಎತ್ಕೊ ಹೋಯ್ತಿತ್ತು ಒಂದೊಮ್ಮ ನೋಡ್ದ. ಯಪ್ಪ, ನಮಗೆ ನಾಚಿಕೆ ಆಗಬೇಕು. ಅದನ್ನ ವಿಡಿಯೋ ಹಿಡಿಯೋಕ್ಕಾಗಲಿ, ಯಾಕಂದ್ರೆ ಸರಿ ಹೋಗಲ್ಲ. ಅದು ತಾಯಿ ದೇಹಕ್ಕೆ ಕುತ್ಕೊಂಡು ಕರ್ಕೊಂಡು ಹೋಯ್ತಾ ಇತ್ತು. ಅದನ್ನ ನೋಡಿದಾಗ ತಾಯಿ ಸ್ಥಾನ ಇದೆಯಲ್ಲ, ರಿಯಲಿ ಗೇಟ್. ಅದು ಇದು ಬರೋಂಥದ್ದು ಏನು ಅಂತ ಆ ಮಕ್ಳನ್ನ ಕರ್ಕೊಂಡು ಅಷ್ಟೊಂದು ಇಷ್ಟ ಕಂಡು. ಆ ತಾಯಿ ತನ್ನ ಮಗನ ಏನೋ ಒಂದು ಮಾಡುತ್ತೆ ಮುಂದೆ ದೊಡ್ಡವನಾದ್ರೆ. ಯಾಕಂದ್ರೆ ಆ ತಾಯಿ ಒಳಗಿರೋ ಕ್ರೇಜು KGF ಅಲ್ಲಿ ರಾಕಿ ಬಾಯಿಗೆ ಕ್ರೇಜ್ ಹುಡ್ತು ಹಂಗೆ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಬಾಟಲ್ಗೆ ಹಾಕೊಂಡು ಹರಿತಿರೋ ನೀರು ಕೊಟ್ಟು ಎಂಥ ಸ್ವೀಟ್ ಅಂತೀರಾ ಯಪ್ಪ, ಆ ಥರ ಟೇಸ್ಟ್ ನೀರು ನಾವು ಎಲ್ಲೂ ಕೊಡ್ಬೇಕು. ಅದೇ ಒಂದು ಡೌಟ್ ಆಯ್ತು. ಈ ಕಡೆಯಿಂದ ಮೇಲೆ ಹೋದವರೆಲ್ಲ ನಿಂತ್ಕೊಂಡು ಹುಚ್ಚೋಗಿದೆ ಬಿಟ್ಟು ಅದೇನಾದ್ರು ಮಿಕ್ಸ್ ಆಗ್ಕೊಂಡ್ಬಿಟ್ಟ ಅಂತ ಅದು ಒಂದು ಡೌಟ್ ಆಯಿತು. ಕೆಳಗಿಂದ ನೋಡಿದ್ವಲ್ಲ ಹಿಂಗೆ ವಿಷೇಪಲ್ಲಿ ಇತ್ತಲ್ಲ ಹಿಂಗೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. 15 ವರ್ಷ ಕಳೆದ್ರೆ ನಾವು ಇಲ್ಲಿ ಓಡಾಡೋಕ್ಕಾಗಲ್ಲ. ನಮ್ಮ ಜೀವನನ ನಾವು ಸಾರ್ಥಕ ಮಾಡ್ಕೊತಾ ಇದೀವಿ. ಎಷ್ಟೋ ಜನ ಕರೆದೇ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದಿರಲ್ಲ ಹೋಗೋಣ ಅಂತ.
ಭೂಮಿ ಬಿಟ್ಟು ನೀವು ಹೋದ್ರೆ ಮತ್ತೆ ನೋಡಕ್ಕೆ ಆಗಲ್ಲ ನೀವು. ಎಷ್ಟು ವಾಟರ್ ಫಾಲ್ಸ್ ನೋಡಿದ್ರೆ ಸತ್ಯಣ್ಣ? ಲೆಕ್ಕ ಅನ್ಕೌಂಟಬಲ್ ಸಾವಿರಾರು ಇದಾವೆ ಇಲ್ಲಿ. ಅರುಣ್ ಅವ್ರು ನಮ್ಮ ಜೊತೆ ಬಂದ್ಬಿಟ್ಟು ಫುಲ್ ಖುಷಿ ಪಡ್ತಾವೆ. ಏನ್ ಗೊತ್ತಾ, ನಿಮ್ ರೆಸಾರ್ಟ್ ಅಲ್ಲಿ ಈ ತರದೊಂದು ಫಾಲ್ಸ್ ಮಾಡ್ಬಿಡಿ. ಅದೆಲ್ಲ ಭಗವಂತ ನಮ್ಮಂತ ನರಮನವ್ರು ಅದನ್ನೆಲ್ಲ ಮಾಡಂಗಿದ್ರೆ ನಮ್ಮ ಹಿಡಿಯಕ್ಕೆ ಆಗಿದ್ದ. ನಮ್ಮ ಮಳೆ ಬರ್ತಾ ಅಂತದ್ನೆಲ್ಲ ಕಂಡು ಹಿಡಿದ್ಬಿಟ್ಟಿದ್ರೆ ಅದ್ರಲ್ಲೂ ಜಲಪಾತನೆಲ್ಲ ಸೃಷ್ಟಿ ಮಾಡೋಂಥ ಶಕ್ತಿ ಇಟ್ಬಿಟ್ಟಿದ್ರೆ ಅರುಣ್ ಅವ್ರು ಎಲ್ಲಿ ಕೈ ಸಿಗ್ತಾ ಇದ್ರ? ನಾನೇ ದೇವರು. God is great. Throw your hands up. We got the good rhymes. We're making the good times. We're taking over your mind and we're getting the good vibes.